ಹಾಸನ ಜಿಲ್ಲಾ ದಲಿತ ಹಿರಿಯ ಮುಖಂಡರು ಮತ್ತು ಕಿರಿಯ ಸೋದರರಿಗೆ ಮತ್ತು ರೈತಾಪಿಯ ನಾಯಕರುಗಳಿಗೆ, ರೈತರಿಗೆ ಮತ್ತು ಕೂಲಿ ಕಾರ್ಮಿಕರ ನಿರ್ಗತಿಕರಿಗೆ ನನ್ನ ಹೋರಾಟದ ಹಾದಿಯನ್ನು ನೋಡಿದ್ರಿ. ಇಷ್ಟು ದಿವಸ ನೀವು ಕಣ್ಮರೆ ಆಗಿದ್ರು, ರಾಜಕೀಯಕ್ಕೆ ಎಂಟ್ರಿ ಆದ್ರು ಅಂತ ನನ್ನೊಂದು ಪ್ರಶ್ನೆ ಮಾಡಿದರು. ಆ ಪ್ರಶ್ನೆಯಲ್ಲಿ ನನ್ನ ಉತ್ತರ, ನಾನು ನಿಮ್ಮ ಪರವಾಗಿರ್ತೀನಿ, ರೈತರ ಪರವಾಗಿ, ಕೂಲಿ ಕಾರ್ಮಿಕರ ಪರವಾಗಿ, ದಲಿತರ ಪರವಾಗಿ, ಯಾವುದೇ ಜಾತಿಯ ಯಾವುದೇ ಒಂದು ಧರ್ಮದ ಅನ್ಯಾಯ ಆದಾಗ ನಾನು ನಿಮ್ಮ ಜೊತೆ ಕೈ ಜೋಡಿಸ್ತೀನಿ. ಇಷ್ಟು ದಿವಸಗಳ ಕಾಲ, ಹೆಚ್ಚು ಕಡಿಮೆ ಒಂದು 5 ರಿಂದ 6 ತಿಂಗಳ ಕಾಲ ನನ್ನ ಆರೋಗ್ಯ ಮತ್ತು ನಮ್ಮ ಮನೆ ಸಮಸ್ಯೆಗಳಿತ್ತು. ಆ ಸಮಸ್ಯೆಯಿಂದ ದೂರ ಇದ್ದೆ. ನಾನು PLD ಬ್ಯಾಂಕಿಗೆ ಸೀಮಿತ ಆಗಿದೆ ಅಂದರು. ನಾನು PLD ಬ್ಯಾಂಕಿಗೆ ಸೀಮಿತ ಅಲ್ಲ, ನಿಮ್ಮೆಲ್ಲರಿಗೂ ನಾನು ಸೀಮಿತ. ನಾನು ನಿಮ್ಮೆಲ್ಲರಿಗೂ ಸೀಮಿತ. ಒಳ್ಳೆ ವೀರೇಶ್ ಅಂದ್ರೆ ನಿಮಗೆ ಚೆನ್ನಾಗಿ ಗೊತ್ತು. ಆದರೆ ನಾನು ನಿಮ್ಮ ಜೊತೆ ಯಾವತ್ತೂ ಯಾವ ಕ್ಷಣದಲ್ಲೂ ನನ್ನ ಫೋನ್ ನಂಬರಿಗೆ ಕರೆ ಬಂದರೆ ಆ ಕ್ಷಣದಲ್ಲಿ ನಾನು ಒಂದು ಅರ್ಧ ಗಂಟೆ 1 ಗಂಟೆ ವ್ಯತ್ಯಾಸಗಳಾಗ್ಬೋದು, ಆ ಸ್ಥಳಕ್ಕೆ ಬಂದು ಧಾವಿಸ್ತೀನಿ. ಇನ್ನು ಮುಂದೆ ನನ್ನ ಹೋರಾಟ ಪ್ರಾರಂಭಿಸೋಕ್ಕೆ ನೀವು ನನ್ನ ಜೊತೆ ಕೈ ಜೋಡಿಸ್ಬೇಕು ಅಂತ ಹೇಳ್ಬಿಟ್ಟು, ರೈತರ ಪರವಾಗಿ, ಹೆಚ್ಚಿನ ರೈತರ ಮೇಲೆ ಮತ್ತು ದಲಿತರ ಮೇಲೆ, ನಿರ್ಗತಿಕರ ಮೇಲೆ, ಕೂಲಿ ಕಾರ್ಮಿಕರ ಮೇಲೆ ದೌರ್ಜನ್ಯ ಆಗ್ತಿದೆ. ಅಧಿಕಾರಿ ವರ್ಗದವರು ಸಾಮಾನ್ಯ ಇಲ್ಲಿ ತಾಲೂಕು ಆಡಳಿತ ಅಧಿಕಾರಿಗಳು ಸರಿಯಾಗಿ ನಿಲ್ತಿಲ್ಲ. ಆದ್ದರಿಂದ ನಾವು ಈಗ ಈ ಮಳೆ ಹೆಚ್ಚಿರೋದ್ರಿಂದ ಎಲ್ಲೂ ಓಡಾಡೋಕ್ಕಾಗ್ತಾಯಿಲ್ಲ. ದಯಮಾಡಿ ಮುಂದಿನ ದಿನಗಳಲ್ಲಿ ನಾನು ನಿಮ್ಮ ಜೊತೆ ಇರ್ತೀನಿ. ನಾನು ಎಲ್ಲಿ ಯಾವುದೋ ಒಂದು ಸೀಟಿಗೆ ಅಂಟಿಕೊಡ್ತ ಹೋರಾಟಗಾರನಲ್ಲ. ನಾನು ಒಂದು ಸೀಟಿಗೆ ಹೊತ್ತುಕೊಂಡ ಹೋರಾಟಗಾರನಲ್ಲ. ನಾನು ಯಾವತ್ತೂ ನಿಮ್ಮ ಜೊತೆ. ಜೈ ಭೀಮ್, ಜೈ ಭಾರತ್.